ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿಯು ತನ್ನ 10ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಿರಂತರ ಅನ್ನದಾಸೋಹ ಸಮಿತಿಯ ಸಹಯೋಗದೊಂದಿಗೆ ನಿರ್ಗತಿಕ ಕಡು ಬಡವರಿಗೆ ಆಹಾರ ವಿತರಣೆ ಮಾಡುವ ಮೂಲಕ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಪರಿಕರಗಳನ್ನು ಹಾಗೂ ಸಿಹಿ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಸುಬ್ರಹ್ಮಣಿ, ಕಾರ್ಮಿಕ ಘಟಕದ ಅಧ್ಯಕ್ಷ ಆನಂದ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಕೃಷ್ಣಮೂರ್ತಿ, ತಾಲೂಕು ಅಧ್ಯಕ್ಷ ಶ್ರೀರಾಮ್, ಬಸವರಾಜ್ ಎಸ್ಎಂ ಗೊಲ್ಲಹಳ್ಳಿ, ಅನಿಲ್ ರೆಡ್ಡಿ, ವಿಠಲ್ ರಾವ್, ದೇಶಪಾಂಡೆ, ರಮೇಶ್ ಸೋಣ್ಣಪ್ಪನಹಳ್ಳಿ, ಶಿವು ತಿಪ್ಪಾಪುರ, ಪರ್ದೀನ್ ಖಾನ್, ಮುನೀರ್ ಬಾಬು, ಎಸ್ಎನ್ ರಂಗಸ್ವಾಮಿ, ಚಂದ್ರಶೇಖರ್ ಸೇರಿದಂತೆ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ನಮಸ್ಕಾರಗಳು ಮತ್ತು 77ನೇ ಗಣರಾಜ್ಯೋತ್ಸವ ಶುಭಾಶಯಗಳು ಮತ್ತು ಹಾಗೂ ಇಂದು ನಮ್ಮ ಸಂಘಟನೆ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿಯ 10ನೇ ವಾರ್ಷಿಕೋತ್ಸವ ಶುಭಾಶಯಗಳು ಮತ್ತು ಸಂಸ್ಥಾಪಕ ದಿನಾಚರಣೆಯಾಗಿ ನಾವು ಇಂದು ದರ್ಗಾ ಜೋಗಳ್ಳಿ ಶಾಲೆಯಲ್ಲಿ ಸರಳವಾಗಿ ಆಚರಣೆ ಮಾಡಿದ್ದೇವೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮತ್ತು ಸಿಹಿ ತಿಂಡಿ ವಿತರಣೆ ಮಾಡ್ಕೊಂತ ಇಂದು ಮಲ್ಲೇಶನವರು ನಿತ್ಯದ ಅನ್ನದಾಸೋಹ ಮಾಡ್ತಾ ಇರ್ತಕ್ಕಂಥ ಮಲ್ಲೇಶ್ ದರ್ಗಾ ಜೋಗಳ್ಳಿಯಲ್ಲಿ ಒಂದು ದಿನ ಅನ್ನದಾಸೋಹ ಕಾರ್ಯಕ್ರಮ ನಮ್ಮ ಸಂಘಟನೆಯಿಂದ ಹಮ್ಮಿಕೊಂಡಿದ್ದೇವೆ. ಮಲ್ಲೇಶ್ ಅವರಿಗೆ ಮತ್ತು ಎಲ್ಲರಿಗೂ ಅವರಿಗೆ ಮುಂದೆ ಇದೇ ರೀತಿ ಕಂಟಿನ್ಯೂ ಆಗಲಿ ಅವರ ಅನ್ನದಾಸೋಹ ಕಾರ್ಯಕ್ರಮ ಅಂತ ಹೇಳ್ತಾ ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ. ಹಾಗೆ ಇಂದು ನಮ್ಮ ಸಂಘಟನೆ ಸಂಸ್ಥಾಪನೆಯಾಗಿ 10 ವರ್ಷ ತುಂಬಿದೆ. ಈ 10 ವರ್ಷ ತುಂಬಿದ ಮುಂದಿನ ದಿನಗಳ ಎಲ್ಲರ ಸಹಕಾರದಿಂದ ಇನ್ನೂ ಮುಂದಿನ ದಿನ ಹೆಚ್ಚು ಬೆಳವಣಿಗೆ ಆಗಲಿ, ಎಲ್ಲರ ಸಹಕಾರ ಕೊಡಿ ಕೇಳ್ತಾ ನಮ್ಮ ಸಂಘಟನೆಗೆ ಜಯವಾಗಲಿ ಅಂತ ಹೇಳ್ತಾ ಚಿರಋಣಿ ಕನ್ನಡ ಹೋರಾಟ ಸಮಿತಿಗೆ ಚಿರಋಣಿ 77ನೇ ಗಣರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಹಾಗೂ ನಮ್ಮ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿಯ ಸಂಸ್ಥಾಪನೆಯ ದಿನ ಇವತ್ತಿಗೆ 10 ವರ್ಷ ಪೂರೈಸಿ 11ನೇ ವರ್ಷದ ಕಾಲನ್ನು ಇಡ್ತಾ ಇದ್ದೀವಿ. ಇದೇ ದಿನ ಇವತ್ತು ಅನ್ನದಾಸೋಹ ನಮ್ಮ ಸಂಘಟನೆಯಿಂದ ಹಾಗೂ ನಮ್ಮ ಬುಕ್ಸು ವಿತರಣೆ ಸಂಘಟನೆಯಿಂದ ಶಾಲಾ ಮಕ್ಕಳಿಗೆ ಬುಕ್ಸು, ಪೆನ್ನು, ಪೆನ್ಸಿಲ್ಲು, ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದಾಗಿ ನಮ್ಮ ಸಂಸ್ಥಾಪಕರು ನಮ್ಮ ಮಾರ್ಗದರ್ಶನದಲ್ಲಿ ಇವತ್ತು ಈ ಕಾರ್ಯಕ್ರಮ ಇಲ್ಲೇ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಸಂಘಟನೆಯ ಪರ